Hello everyone, welcome to ಸನ್ಮಾರ್ಗ ಕ್ಲಾಸಸ್. ಯೂಕ್ಲಿಡ್ನ ರೇಖಾಗಣಿತದ ಪ್ರಸ್ತಾವನೆ ಅಧ್ಯಾಯದ 35ನೇ ಪ್ರಶ್ನೆಯನ್ನ ಗಮನಿಸಿ. ಯೂಕ್ಲಿಡ್ನ ರೇಖಾಗಣಿತದ ಯಾವುದಾದರೂ 5 ಆಧಾರ ಪ್ರತಿಜ್ಞೆಗಳನ್ನ ಪಟ್ಟಿ ಮಾಡಿ. Hello everyone, welcome to ಸನ್ಮಾರ್ಗ ಕ್ಲಾಸಸ್. ಯೂಕ್ಲಿಡ್ನ ರೇಖಾಗಣಿತದ ಪ್ರಸ್ತಾವನೆ ಅಧ್ಯಾಯದ 35ನೇ ಪ್ರಶ್ನೆಯನ್ನ ಗಮನಿಸಿ. ಯೂಕ್ಲಿಡ್ನ ರೇಖಾಗಣಿತದ ಯಾವುದಾದರೂ 5 ಆಧಾರ ಪ್ರತಿಜ್ಞೆಗಳನ್ನ ಪಟ್ಟಿ ಮಾಡಿ. ಮೊದಲನೇ ಆಧಾರ ಪ್ರತಿಜ್ಞೆ, ಯಾವುದೇ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಒಂದು ಸರಳ ರೇಖೆಯನ್ನ ಎಳಿಬಹುದು. ಒಂದು ಅಂತ್ಯಗೊಂಡಿರುವ ರೇಖೆಯನ್ನ ಅನಿರ್ದಿಷ್ಟವಾಗಿ ವಿಸ್ತರಿಸಬಹುದು. ಓಕೆ, ಎರಡು ಬದಿಯಲ್ಲೂ ನಾವು ಅದನ್ನ ಅನಿರ್ದಿಷ್ಟವಾಗಿ ವಿಸ್ತರಿಸ್ತಾ ಹೋಗ್ಬೋದು. ಯಾವುದೇ ಕೇಂದ್ರದಿಂದ ಒಂದು ಯಾವುದೇ ತ್ರಿಜ್ಯದಿಂದ ಒಂದು ವೃತ್ತವನ್ನ ಎಳಿಬಹುದು. ಓಕೆ, ಎಲ್ಲಾ ಲಂಬ ಕೋನಗಳು ಒಂದಕ್ಕೊಂದು ಸಮವಾಗಿರುತ್ತೆ. ಎರಡು ಸರಳ ರೇಖೆಗಳನ್ನು ಇನ್ನೊಂದು ಸರಳ ರೇಖೆ ಛೇದಿಸಿದಾಗ ಅದರ ಒಂದೇ ಬದಿಯಲ್ಲಿರುವ ಅಂತಃಕೋನಗಳನ್ನು ಒಟ್ಟಿಗೆ ತೆಗೆದುಕೊಂಡಾಗ ಎರಡು ಲಂಬ ಕೋನಗಳಿಗಿಂತ ಕಡಿಮೆ ಬಂದ್ರೆ ಆ ಎರಡು ಸರಳ ರೇಖೆಗಳನ್ನು ಅನಿರ್ದಿಷ್ಟವಾಗಿ ವೃದ್ಧಿಸಿದಾಗ ಮೊತ್ತವು ಏನಾಗಿರುತ್ತೆ, ಇಲ್ಲಿ ಲಂಬ ಕೋನಗಳಿಗಿಂತ ಕಡಿಮೆ ಬರುವ ದಿಕ್ಕಿನಲ್ಲಿ ಆ ಎರಡು ಸರಳ ರೇಖೆಗಳು ಒಂದನ್ನೊಂದು ಸಂಧಿಸುತ್ತೆ. ಇದಿಷ್ಟು ಏನ್ ಹೇಳಿ ಯೂಕ್ಲಿಡ್ನ ಈ ಒಂದು ಯೂಕ್ಲಿಡ್ನ ರೇಖಾಗಣಿತದ ಆಧಾರ ಪ್ರತಿಜ್ಞೆಗಳು. ಓಕೆ, ಥ್ಯಾಂಕ್ ಯು.